ಓಕೆ, ಹಣ ಕೊಡದೇ ಇದ್ದರೆ ಏನು ಮಾಡ್ತೀನಿ ಗೊತ್ತಾ? ವಿಧಾನಸೌಧಕ್ಕೆ ಹೋಗಬೇಕಾದ್ರೆ ಕೊಂದೇ ಕೊಲ್ತೀನಿ, ಇಲ್ಲ ಮನೆಗೆ ನುಗ್ಗಾದರೂ ಕೊಲ್ತೀನಿ ಅಂತ ಪದ್ಮರಾಜ ಗೋಪಾಲಯ್ಯನವರಿಗೆ ಬೆದರಿಕೆಯನ್ನು ಹಾಕಿದ್ರಂತೆ. ಈ ವಿಚಾರವನ್ನು ಕೂಡ ದೂರಿನಲ್ಲಿ ಗೋಪಾಲಯ್ಯನವರು ಉಲ್ಲೇಖ ಮಾಡಿದ್ದಾರೆ. ದುಡ್ಡು ಕೊಡದೇ ಇದ್ದರೆ ಕೊಲ್ತೀನಿ, ಮನೆಗೆ ನುಗ್ಗಿ ಆದರೂ ಕೊಲೆ ಮಾಡ್ತೀನಿ ಅಂತ ಪದ್ಮರಾಜ್ ಬೆದರಿಕೆಯನ್ನು ಹಾಕಿರೋದು. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವರು ಶಾಸಕರು ಗೋಪಾಲಯ್ಯನವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಈಗ ಏನು ಸರ್ ಕಂಪ್ಲೇಂಟ್ ನೀವು ಪದ್ಮರಾಜ್ ಮೇಲೆ ಕೊಟ್ಟಿರೋದು? ಸರ್ 11 ಗಂಟೆ 1 ನಿಮಿಷದಲ್ಲಿ ಅವ್ನ ನಂಬರ್ ಇಂದ ಫೋನ್ ಬಂತು ನನಗೆ. ಓಕೆ, ಮನೇಲಿ ಜಸ್ಟ್ ಊಟ ಮಾಡಿ ಕೋಟಿ ಹೋಟೆಲ್ ಕುಳಿತಿದ್ದೆ. ನನ್ಗೆ ಹಣ ಬೇಕು ಅಂತ ಅಂದ್ಬಿಟ್ಟು ಡಿಮ್ಯಾಂಡ್. ಏನ್ ಹಣ ಕೊಡ್ಬೇಕಪ್ಪ ನಿನ್ಗೆ? ನಿನ್ಗೂ ನನಗೂ ಏನ್ ಸಂಬಂಧ ಐತೆ ಇದು ಅಂತಕ್ಕಂಥದ್ದು. ನನ್ ಬೇಕು ಅಂತಕ್ಕಂಥ ಇದು ಮಾಡಿ ವಲ್ಗರ್ ಮಾತನ್ನ ಅದು ಹೇಳಕ್ಕೆ ಈ ಟಿವಿನಲ್ಲಿ ಇದಕ್ಕೆ ಹೇಳಕ್ಕೆ ಬರೋದಿಲ್ಲ ನನಗೆ. ಅಂತ ಕೆಟ್ಟ ಭಾಷೆ ಇದ್ದಿದ್ ಮಾಡ್ದ ನಿಮ್ ಮನೆ ತಗ ಕಳ್ಸ್ಕೊಡ್ತೀನಿ ನೋಡು, ಚಿಂದಿ ಮಾಡ್ತೀನಿ ನಿಮ್ಮನ್ನ ಇದು ಅಂತಕ್ಕಂಥದ್ದು ಕೊಲೆ ಬೆದರಿಕೆ ಆಗ್ತಾ ನನಗೆ. ಇದನ್ನ ನಿಮ್ಮ ಕುಟುಂಬ ಬಿಡೋದಿಲ್ಲ ಅಂತಕ್ಕಂಥದ್ನ ಕೊಲೆ ಬೆದರಿಕೆ ಹಾಕಿದ್ದಾನೆ. ಬಾ ನಿನ್ನ ತಾಕತ್ತಿದೆ ನಮ್ಮ ಮನೆ ಹತ್ರ ಬಾ ಅಂತ. ನಾನೇನ್ ಕಪ್ಪ ಬರ್ಲಿ ನಿಮ್ ಮನೆ ಹತ್ರ? ಬೆಳಿಗ್ಗೆ ಏನೈತೆ ಕಾನೂನು ರೀತಿ ನಾನು ಈಗ ಕೊಡ್ತೀನಿ ಅಂತ ಅನ್ಬಿಟ್ಟು ಫೋನ್ 6 ನಿಮಿಷ ಆದ್ಮೇಲೆ ನಾನೇ ಕಟ್ ಮಾಡಿದೀನಿ. ಅವ್ನ್ ಫೋನ್ ಇಂದಾನೆ ಫೋನ್ ಬಂದಿರ್ತಕ್ಕಂಥದ್ದು. ಅದಾದ್ಮೇಲೆ ನಾನು DCP ಗಿರೀಶ್ ಅವ್ರ ಹತ್ರ ಮಾತಾಡಿದೆ, ACP ಅವ್ರ ಹತ್ರ ಮಾತಾಡಿ, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಈ ತರ ಆಗಿದೆ, ನನ್ ತೊಂದರೆ ಆಗಿದೆ ಅಂತ ಅಂದ್ಮೇಲೆ ಬಂದು ಕಂಪ್ಲೇಂಟ್ ತಾಂಡಿದ್ದಾರೆ. ನಾನು ವಿಧಾನಸಭೆನಲ್ಲೂ ವಿಚಾರನ ಎತ್ತುತ್ತೇನೆ. ಅವನ ಮೇಲೆ ಹಲವಾರು ಕೇಸ್ಗಳಿವೆ. ಅವನ ಗಡಿಪಾರು ಮಾಡಬೇಕು, ಸರಿಯಾದ ಶಿಕ್ಷೆ ಅವನು ಕೊಡ್ಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡ್ತೀನಿ ಸರ್. ಈಗ ನಿಮ್ಗೆ ಅವ್ರಿಗೆ ಎಷ್ಟು ವರ್ಷಗಳ ಪರಿಚಯ? ಸರ್ 96ರಲ್ಲಿ ನಾವೆಲ್ಲ ಒಟ್ಟಿಗೆ ಕೌನ್ಸಿಲರ್ ಆಗಿದ್ದು. ಅವ್ರ ಮಗಳಿಗೆ ನಾನೇ ಮಿನಿಸ್ಟರ್ ಆಗಿದ್ದಾಗ ಒಳ್ಳೆ ಹೆಣ್ಮಗಳು ಕೆಲಸ ಕೊಡ್ಸ್ಕೊಟ್ಟಿದ್ದೀನಿ. ಮೆಡಿಕಲ್ಗೆ ಫೀಸ್ ನ ಕಡಿಮೆ ಮಾಡಿಸ್ಕೊಟ್ಟಿದ್ದೀನಿ ನಾನೇ. ಮಾಡಿಸ್ಕೊಟ್ಟಿದ್ದೀನಿ ಇದನ್ನ. ರಾತ್ರಿ 11 ಗಂಟೆ 1 ನಿಮಿಷದಲ್ಲಿ ಇದಾಕಿ ನನ್ಗೆ ಧಮಕಿ ಹಾಕ್ತಾನೆ. ಈ ದುಡ್ಡು ಕಾಸಿನ ವ್ಯವಹಾರ ಇತ್ತ ಸರ್ ನಿಮ್ಮಿಬ್ಬರಿಗೆ? ಯಾವ್ದು ಇಲ್ಲ ಸರ್, ಯಾವ್ದು ಇಲ್ಲ ಸರ್. ಮತ್ ಸುಮ್ನೆ ಯಾಕೆ ದುಡ್ಡು ಕೇಳ್ತಾರೆ? ಅವನು ದುರಾಂಕಾರ ಕುಡ್ದಿ ಕುಡ್ದು ಗಲಾಟೆ ಮಾಡಿರೋದಾ? ಕುಡ್ದೆ ಇದನ್ನ ಆ ಮಾತುಗಳು ಅವೆಲ್ಲ ಕೆಟ್ಟ ಒಳಗರ ಇದ್ರ ಬರ್ಬೇಕಾದ್ರೆ ಇದನ್ನೇ 96ರಲ್ಲಿ ಇಬ್ರು ಒಟ್ಟಿಗೆ ಕೌನ್ಸಿಲರ್ ಆಗಿದ್ದು. ಒಟ್ಟಿಗೆ ಕೌನ್ಸಿಲರ್ ಆಗಿದ್ದು. ಎಷ್ಟು ಕೇಳಿದ್ರು ಸರ್ ದುಡ್ಡು? ಸರ್ ಅವನು ಜಾಸ್ತಿ ದುಡ್ಡನ್ನ ಡಿಮ್ಯಾಂಡ್, ನನ್ ದುಡ್ಡು ಬೇಕು ಅಂತಕ್ಕಂಥದ್ದು ಡಿಮ್ಯಾಂಡ್ ಇಟ್ಟ. ಇದನ್ನ ಆಮೇಲೆ ಮಾತಾಡಿರ್ತಕ್ಕಂಥ ಬಾಯಿ ಅವನ್ನೇ ಕೇಳ್ಬೇಕು ಏನ್ ಮಾತಾಡ. ಸರ್ ನೀವೇನಾದ್ರು ಅದನ್ನ ರೆಕಾರ್ಡ್ ಏನಾದ್ರು ಮಾಡ್ಕೊಂಡ್ರ ಮಾತಾಡಿದ್ದು? ಇಲ್ಲ ಸರ್, ನನ್ನ ಫೋನಲ್ಲಿ ರೆಕಾರ್ಡಿಂಗ್ ಇಲ್ಲ. ಆಮೇಲೆ ಮಾಡಕ್ಕೂ ಬರಲ್ಲ ನನಗೆ. ಅಂದ್ರೆ ನೀವ್ ಹೇಳೋ ಪ್ರಕಾರ ಅವ್ರ ಉದ್ದೇಶ ದುಡ್ಡು ಕೇಳೋದಾಗಿರ್ಲಿಲ್ಲ, ಆ ನೆಪ ಇಟ್ಕೊಂಡು ಫೋನ್ ಮಾಡಿ ಬಾಯಿಗೆ ಬಂದಂಗ್ ಬೈದ್ರು, ಕೊಲೆ ಬೆದರಿಕೆ ಹಾಕಿದ್ರು. ಕೊಲೆ ಬೆದರಿಕೆ ಹಾಕಿದಾನೆ, ಕುಟುಂಬ ಕೊಲೆ ಬೆದರಿಕೆ ಹಾಕಿದಾನೆ. ಆಮೇಲೆ ನನಗೂ ಹೋಗು ಏನೋ ಸಂಬಂಧ ಇಲ್ಲ. ಅವನೊಂದ್ ಪಾರ್ಟಿ ನಾನೊಂದ್ ಪಾರ್ಟಿ ಸ್ನೇಹಿತಿದ್ದು. ಹಿಂದೆ ಬಂದು ನನ್ನ ಹತ್ರ ಅನೇಕ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಂಡಿದ್ದಾನೆ. ಅವ್ರ ಕುಟುಂಬದವ್ರು ಮಾಡಿಸ್ಕೊಂಡಿದ್ದಾರೆ. ಮಾಡ್ಕೊಟ್ಟಿದ್ದೀನಿ, ಸ್ನೇಹಿತ ಅಂತಂದ್ಬಿಟ್ಟು ಮಾಡ್ಕೊಟ್ಟಿದ್ದೀನಿ. ನಿನ್ನೆ ರಾತ್ರಿ ನಾನು 5-6 ಮದುವೆ ಮುಗಿಸ್ಕೊಂಡು ಬಂದು ಊಟ ಮಾಡಿ ನಾನು 11 ಗಂಟೆ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ನ ನಂಬರ್ ಇಂದ ಕರೆ ಬಂದಿದ್ದು. ಇದು ಬಿಟ್ರೆ ಬೇರೆ ಏನು ದ್ವೇಷ ವೈಷಮ್ಯ ಏನು ಇಲ್ವಾ? ಇಲ್ಲ ಸರ್. ಅವ್ನು ನನ್ನಂತವ್ರಿಗೆ ಬಹಳಷ್ಟು ಜನಕ್ಕೂ ಮಾಡಿದ್ದಾರೆ. ನಾನು ಒಬ್ಬನಿಗಲ್ಲ, ಕೆಲವ್ರು ಹೇಳ್ಕೊಂಡಿಲ್ಲ, ನಾನು ಹೇಳ್ಕೊಂತ ಇದ್ದೀನಿ. ಹೇಳ್ಕೊಂಡಿಲ್ಲ പക്ഷെ ನಾನು ಇದಾದ್ಮೇಲೆ ಆಮೇಲೆ ಹೇಳ್ತಾರೆ ನೋಡಿ, ಇದನ್ನ ಯಾರ್ಯಾರಿಗೆ ಈ ರೀತಿ ತೊಂದರೆ ಕೊಟ್ಟು ಬೆದರಿಕೆ ಹಾಕಿದ್ದ ಅಂತಕ್ಕಂಥದ್ನ ಬಂದದ್ದು ಇನ್ನ ಕೆಲವು ಶಾಸಕರು ಇದೇ ರೀತಿ ಮಾಡಿದ್ದಾನೆ. ಈ ಕಂಪ್ಲೇಂಟ್ ತಗೊಂಡು FIR ಆಯ್ತಾ ಸರ್ ಪೊಲೀಸ್ ಸ್ಟೇಷನ್ ಅಲ್ಲಿ? ಆಗಿದೆ ಸರ್, ರಾತ್ರಿ ಮಾಡಿಸಿದ್ದೀನಿ. ನಾನು ವಿಧಾನಸಭಾ ಅಧ್ಯಕ್ಷರಿಗೂ ಇದು ಕೊಡ್ತೇನೆ, ಗೃಹ ಸಚಿವರು ಕೊಡ್ತೇನೆ, ಕಮಿಷನರ್ ಕೊಟ್ಟು ಮುಖ್ಯಮಂತ್ರಿಗಳಿಗೂ ಇದ್ರ ಬಗ್ಗೆ ನಾನು ಇವ್ರ ವಿರುದ್ಧ ಯಾರು ಇದಾರ ಸರ್? ಇವ್ರ ಹಿಂದೆ ಯಾರು ಕುಮ್ಮಕ್ ಕೊಡ್ತಿದಾರ? ಅದನ್ನ ತನಿಖೆ ಮಾಡಿದ್ರೆ ಯಾಕೆ ಮಾಡಿದ್ದ ಫೋನು ಏನು ಅಂತಕ್ಕಂಥ ತನಿಖೆ ಸೂಕ್ತ ತನಿಖೆ ಆದ್ರೆ ಗೊತ್ತಾಗುತ್ತೆ ಸರ್ ಏನ್ ಕೇಳ್ತಾರೆ. ಅದೇನೋ ಮನೆಯಲ್ಲಿ ಒಳಗಡೆ ಸೇರ್ಕೊಂಡು ಮನೆ ಬಾಗ್ಲು ತೆಗಿತಾ ಇಲ್ವಂತೆ ಪೊಲೀಸರು. ಏನ್ ಮಾಡ್ಕೊಂತೀರ ಮಾಡ್ಕೊಳ್ಳಿ ತೆಗಿಯಲ್ಲ ಅಂತಾನಂತೆ. ಅವನು ಏನು ಮಾಡಿಲ್ಲ ಅಂತಂದ್ರೆ ಬಂದು ಸ್ಟೇಷನ್ ಹೇಳ್ಬೇಕಲ್ಲ ಸರ್? ಹೌದು, ಕರೆಕ್ಟ್. ಮಾಡಿಲ್ಲ ಅಂದ್ಮೇಲೆ ಯಾಕೆ ಹೆದರ್ಕೋಬೇಕು? ನೆನ್ನೆ ರಾತ್ರಿ 12 ಗಂಟೆಯಿಂದನೂ ಪೊಲೀಸ್ನವ್ರು ಅವ್ರನ್ನ ಕರೀತಾವ್ರೆ, ಈಚು ಬರ್ದಂಗೆ ಮನೆ ಒಳಗಡೆ ಕೂತಿದ್ದಾನೆ. ನೀವು ನಿನ್ನೆ ರಾತ್ರಿನೇ ಕಂಪ್ಲೇಂಟ್ ಕೊಟ್ಬಿಟ್ರಾ? ನೆನ್ನೆ ರಾತ್ರಿನೇ ಕೊಟ್ಟೆ ಸರ್. ಸರ್ ಅವ್ರ ಹೆಣ್ಮಗಳು ಬಂದಿತ್ತು, ಇಲ್ಲ ನಾನೇ ನಿಮಗ್ ಬೈತಾವ್ರೆ ಅಂತ ಹೇಳ್ಬಿಟ್ಟು ಬಹಳ ಕೆಟ್ಟ ಪದ ಉಪಯೋಗಿಸೋದು ಅಂತ ಹೆಣ್ಮಗಳೇ ಹೇಳ್ಬಿಟ್ಟು ಹೋಯ್ತು. ತಪ್ಪಾಗಿದೆ, ನಮ್ಮಿಂದ ತಪ್ಪಾಗಿದೆ, ನೀವು ನಮ್ಗೆ ಅನ್ನ ಕೊಟ್ಟಿದ್ದೀರಾ, ತಪ್ಪಾಗಿದೆ ಅಂತಕ್ಕಂಥದ್ದು ಹೆಣ್ಮಗಳು ಹೇಳೋಯ್ತಾಳೆ. ಈಗ ಮಾತಾಡ್ತಾರೆ. ಅವರ ಮಿಸ್ಸಸ್ ಫೋನ್ ಮಾಡಿ ನಾನು ರಿಕ್ವೆಸ್ಟ್ ಮಾಡಿ, ತಾಯಿ ನಿಮ್ಗೆ
ಇದ್ರ ಬಗ್ಗೆ ಗೊತ್ತಿಲ್ಲ ಅವ್ನು ಏನ್ ಮಾತಾಡಿದ್ರೆ ಅಂತ ಅಂದ್ಬಿಟ್ಟು ಓಕೆ ಓಕೆ ನೀವು ಕೇಳಿಸ್ಕೊಂಡಿದ್ರೆ ಮನೇಲೇ ಇದ್ರಿ, ನೀವು ಕೇಳಿಸ್ಕೊಂಡಿದ್ರೆ ಏನ್ ಮಾತಾಡೋನೆ ಇದು ಅಂತಕ್ಕಂಥದ್ದು ಹೇಳಿದ್ದೀನಿ ಅವ್ರ ಮನೆಯವ್ರಿಗೂ. ಓಕೆ ಗೋಪಾಲಯ್ಯನವರೇ, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ತಮಗೆ. ಸೊ ಪಬ್ಲಿಕ್ ಟಿವಿನಲ್ಲಿ ಮಾತನಾಡ್ತಾ ಗೋಪಾಲಯ್ಯನವ್ರು ಹೇಳ್ತಾ ಇರ್ತಕ್ಕಂಥದ್ದು, ನಿನ್ನೆ ರಾತ್ರಿ 11 ಗಂಟೆ ಕಾಲ್ ಮಾಡಿ ಅವರಿಗೆ ದುಡ್ಡು ಕೇಳೋದು ಮುಖ್ಯ ಆಗಿರಲಿಲ್ಲ, ನನ್ನನ್ನು ಬೈಯೋದು ಬೆದರಿಕೆ ಹಾಕೋದೇ ಮುಖ್ಯ ಆಗಿತ್ತು. ಈ ಥರ ಮಾತನಾಡ್ದ, ನಾನು ರಾತ್ರಿನೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಿದ್ದಾರೆ. ಜೊತೆ ನನಗೆ ಯಾವುದೇ ವ್ಯವಹಾರ ಇಲ್ಲ, ಇಬ್ಬರು ಒಟ್ಟಿಗೆ ಕೌನ್ಸಿಲರ್ ಆಗಿದ್ವಿ, ಕುಡಿದು ದುರಂಕಾರದಿಂದ ಮಾತಾಡಿದ್ದಾನೆ, ನನ್ನೊಬ್ಬನಿಗೆ ಅಲ್ಲ ತುಂಬ ಜನರಿಗೆ ಹೀಗೆ ಮಾಡ್ತಾನೆ ಇವನು. ಹಾಗಾಗಿ ಸ್ಪೀಕರ್ ಮತ್ತು CMಗೆ ನಾನು ದೂರು ಕೊಡ್ತೀನಿ, ಸೆಷನಲ್ಲಿ ಕೂಡ ಇದನ್ನು ರೈಸ್ ಮಾಡ್ತೀನಿ, ತನಿಖೆ ಮಾಡಿದ್ರೆ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಪಬ್ಲಿಕ್ ಟಿವಿಗೆ ಮಾತನಾಡ್ತಾ ಗೋಪಾಲಯ್ಯನವ್ರು ಹೇಳಿದರು. ನಿನ್ನೆ ರಾತ್ರಿನೇ ದೂರು ಕೊಟ್ಟಿದ್ದೀನಿ ಪೊಲೀಸರಿಗೆ, ನಾನು ಎಲ್ಲ DCP ಜೊತೆ ಮಾತಾಡಿದೆ, ACP ಜೊತೆ ಮಾತಾಡಿದೆ, ಅವರೇ ಹೇಳಿದ್ರು ಕಂಪ್ಲೇಂಟ್ ಕೊಡಿ ಅಂತ. ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಮುಂದಿನ ಕ್ರಮ ಅವ್ರು ತಗೋತಾರೆ. ನಾನೊಬ್ಬನಿಗೆ ನಾನಾದರೂ ಹೇಳ್ಕೊತಾ ಇದ್ದೀನಿ, ತುಂಬ ಜನರಿಗೆ ಒಂದು ಇದೇ ಕೆಲಸ, ಫೋನ್ ಮಾಡೋದು, ದುಡ್ಡು ಕೇಳೋದು, ಬೈಯೋದು, ಕುಡಿದುಬಿಟ್ಟು ಮಾತಾಡೋದು. ಅವನೊಂದು ಪಕ್ಷ ನಂದೊಂದು ಪಕ್ಷ, ನಮ್ಮಿಬ್ಬರದು ಯಾವುದೇ ಆರ್ಥಿಕ ವ್ಯವಹಾರ ಇರಲಿಲ್ಲ, ಒಟ್ಟಿಗೆ ಕೌನ್ಸಿಲರ್ಗಳಾಗಿದ್ವಿ, ನನ್ನ ಹತ್ರನೇ ನಾನು ಮಂತ್ರಿ ಆಗಿದ್ದಾಗಲೇ ತುಂಬ ಕೆಲಸ ಮಾಡಿಸ್ಕೊಂಡಿದ್ದಾನೆ ಅಂತ ಕೂಡ ಗೋಪಾಲಯ್ಯನವ್ರು ಹೇಳಿದ್ದಾರೆ.